ಎಲ್ಲರಿಗೂ ನಮಸ್ಕಾರಗಳು ಮತ್ತು ಸ್ವಾಗತ. ಹಿಂದಿನ 2 ವಿಡಿಯೋಗಳಲ್ಲಿ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಕೆಲವು ಅಂಶಗಳನ್ನು ಚರ್ಚಿಸಲಾಗಿತ್ತು. ಅದರಲ್ಲಿ ವ್ಯಾಪಾರ ಹೇಗೆ ಉದ್ಭವವಾಗುತ್ತದೆ ಮತ್ತು ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಗಳು ಏನು ಅಂತಕ್ಕಂಥ ವಿಚಾರಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನಪಟ್ಟಿದ್ದೆ. ಇಂದಿನ ಈ ವಿಡಿಯೋದಲ್ಲಿ ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರದ ತತ್ವಗಳ ಕುರಿತು ಕೆಲವು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂಪ್ರದಾಯ ಪಂಥದ ಆರ್ಥಿಕ ಸಿದ್ಧಾಂತಕ್ಕೆ ತಳಹದಿಯ ಮಾತನ್ನು ನಾವು ನೋಡಲಿಕ್ಕೆ ಹೋದಾಗ ಸುಮಾರು ಹಿಂದೆಯೇ ಮರ್ಕೆಂಟಿಲಿಸಮ್, ಫಿಸಿಯೋಕ್ರಾಟ್ಸ್ ಅಂತಕ್ಕಂಥ ಆರ್ಥಿಕ ಪಂಥದ ತಜ್ಞರು ವಿದೇಶಿ ವ್ಯಾಪಾರದ ಕುರಿತು ಸಾಕಷ್ಟು ವಿಚಾರಗಳನ್ನು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ನಂತರದ ದಿನಗಳಲ್ಲಿ ಸ್ಮಿತ್ತು, ಡೇವಿಡ್ ರಿಕಾರ್ಡೋ, ಮಿಲ್, ಕೇನ್ಸು, ಬಾಸ್ಟೆಬಲ್ ಇಂಥ ಮುಂತಾದ ಆರ್ಥಿಕ ತಜ್ಞರುಗಳು 18ನೇ ಶತಮಾನ 19ನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕುರಿತು ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಈ ಸಂಪ್ರದಾಯ ಪಂಥದ ಸಿದ್ಧಾಂತದ ತಳಹದಿ ಏನು ಅನ್ನುವ ವಿಚಾರಕ್ಕೆ ನಾವು ಹೋದಾಗ ಅಲ್ಲಿ ಕೆಲವು ಅಂಶಗಳು ನಮಗೆ ಗೊತ್ತಾಗ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಉಗಮಕ್ಕೆ ಕಾರಣಗಳು ಮತ್ತು ಪ್ರಕ್ರಿಯೆಗಳ ಕುರಿತು ಸಂಪ್ರದಾಯ ಪಂಥದ ಆರ್ಥಿಕ ತಜ್ಞರು ತಮ್ಮದೇ ಆದಂಥ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಚಾರ. ಈ ಸಂಪ್ರದಾಯ ಪಂಥದ ಆರ್ಥಿಕ ತಜ್ಞರಿಂದ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ತನ್ನದೇ ಆದಂಥ ಒಂದು ತಳಹದಿಯನ್ನು ಸ್ಥಾಪಿಸಿತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ವಿಚಾರವಾಗಿದೆ. ಅವರ ಪ್ರಕಾರ ನೈಸರ್ಗಿಕ ಸಂಪತ್ತು, ಹವಾಗುಣ, ಭೂಮಿ ಅಥವಾ ಭೂಮಿಯ ಸಂಪನ್ಮೂಲ ಅಂತ ಏನು ಹೇಳ್ತೀವಲ್ಲ, ಮಾನವ ಸಾಮರ್ಥ್ಯ ಇತ್ಯಾದಿಗಳು ದೇಶದಿಂದ ದೇಶಕ್ಕೆ ಭಿನ್ನತೆಯನ್ನು ಹೊಂದಿವೆ. ಈ ಕಾರಣದಿಂದಾಗಿಯೇ ವಿದೇಶಿ ವ್ಯಾಪಾರ ಅಲ್ಲಿ ನೆರವೇರುತ್ತದೆ ಅಂತಕ್ಕಂಥದ್ದು ಅವರು ಅಭಿಪ್ರಾಯ ಪಟ್ಟಿರ್ತಾರೆ. ಈ ತತ್ವದ ಪ್ರಕಾರ ಒಂದು ದೇಶವು ಯಾವ ಉತ್ಪಾದನೆಗೆ ಸಂಪನ್ಮೂಲಗಳು ಅತ್ಯುತ್ತಮವಾಗಿ ಹಾಗೂ ಸುಲಭವಾಗಿ ಲಭ್ಯವಾಗಿವೆಯೋ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆ ಇರುತ್ತದೆಯೋ ಅಂತಹ ಸರಕನ್ನು ಮಾತ್ರ ಉತ್ಪಾದಿಸಿ ಇನ್ನಿತರ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತವೆ. ಹಾಗೆಯೇ ತಾನು ಉತ್ಪಾದಿಸಿದ ಹೆಚ್ಚುವರಿ ಸರಕನ್ನು ವೆಂಟ್ ಫಾರ್ ಸರ್ಪ್ಲಸ್ನ ಒಂದು ಅಡಿಯಲ್ಲಿ ಇತರ ದೇಶಗಳಿಗೆ ರಫ್ತು ಮಾಡುತ್ತವೆ. ಆದ್ದರಿಂದ ಈ ಸಿದ್ಧಾಂತದ ಪ್ರಕಾರ ಒಂದು ದೇಶಕ್ಕೆ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿನ ಅನುಕೂಲತೆಗಳು ಇವೆಯೋ ಆ ವಸ್ತುವಿನ ಉತ್ಪಾದನೆಯಲ್ಲಿ ಅದು ವೈಶಿಷ್ಟ್ಯತೆಯನ್ನು, ಪ್ರತ್ಯೇಕತೆಯನ್ನು, ಸ್ಪೆಷಲೈಸೇಷನನ್ನು ಸಾಧಿಸುತ್ತದೆ ಅಂತಕ್ಕಂಥದ್ದು ಈ ಸಿದ್ಧಾಂತ ಹೇಳ್ತದೆ. ಸಂಪ್ರದಾಯ ಪಂಥದ ಸಿದ್ಧಾಂತದ ಪ್ರಕಾರ 2 ದೇಶಗಳು, 2 ಸರಕುಗಳು, 1 ಉತ್ಪಾದನಾಂಗವಿರುತ್ತದೆ ಅಂತಕ್ಕಂಥದ್ದು ಅವರ ಸಿದ್ಧಾಂತ ಇಲ್ಲಿ ನಮಗೆ ತಿಳಿಸ್ತದೆ. ಅಂದರೆ 2 ದೇಶಗಳು, 2 ಉತ್ಪಾದನಾಂಗಗಳು, 2 ವಸ್ತುಗಳು ಮತ್ತು 1 ಉತ್ಪಾದನಾಂಗ ಅಂತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು. ಪ್ರತಿಯೊಂದು ವಸ್ತುವಿನಲ್ಲಿಯೂ ಶ್ರಮಿಕನ ಸೇವೆಯ ಮೌಲ್ಯ ಅಡಗಿದೆ ಅಂತಕ್ಕಂಥದ್ದು ಇಲ್ಲಿ ಅವರು ಪ್ರಧಾನವಾಗಿ ಒತ್ತಿ ಹೇಳಿರ್ತಕ್ಕಂಥ ವಿಚಾರ ಆಗಿದೆ. ಆದ್ದರಿಂದಲೇ ಪ್ರತಿಯೊಂದು ವಸ್ತುವಿನಲ್ಲಿ ಅಡಕವಾಗಿರುವ ಶ್ರಮಕ್ಕೆ ಅನುಗುಣವಾಗಿ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಅಂದರೆ ವಿದೇಶಿ ವ್ಯಾಪಾರಕ್ಕೆ ಶ್ರಮಶಕ್ತಿಯೇ ಜೀವ ಅಂತಕ್ಕಂಥದ್ದು ಇಲ್ಲಿ ಅವರು ಒತ್ತಿ ಹೇಳಿರ್ತಕ್ಕಂಥದ್ದು. ಒಂದು ದೇಶದ ಒಳಗಡೆ ಶ್ರಮಶಕ್ತಿ ಸಂಪೂರ್ಣವಾಗಿ ಚಲಿಸುತ್ತಿದ್ದು ಅದರ ಸೀಮಾಂತ ಉತ್ಪಾದಕತೆ ಅಂದರೆ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಲೇಬರ್ ಈಸ್ ಈಕ್ವಲ್ ಟು ವೇಜ್ ರೇಟ್ ನಂತೆ ಕೂಲಿಯ ಮಟ್ಟಕ್ಕೆ ಅದು ಸಮವಾಗಿರುತ್ತದೆ ಅಂತಕ್ಕಂಥದ್ದು. ಅಂದರೆ ಸೀಮಾಂತ ಉತ್ಪಾದಕತೆ ಕೂಲಿಯ ಮಟ್ಟಕ್ಕೆ ಸಮವಾಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಅವರು ಸೂಚಿಸ್ತಾರೆ. ಆದರೆ ಶ್ರಮವು ಅಂತಾರಾಷ್ಟ್ರೀಯವಾಗಿ ಅಚಲನೆಯನ್ನು ಹೊಂದಿದೆ, ಅಂತಾರಾಷ್ಟ್ರೀಯವಾಗಿ ಶ್ರಮ ಇಮ್ಮೊಬಿಲಿಟಿಯನ್ನು ಹೊಂದಿದೆ ಅನ್ನುವುದು ಅವರ ವಾದವಾಗಿದೆ. ಇಲ್ಲಿ ಈ ಒಂದು ಸಿದ್ಧಾಂತಗಳ ಕಡೆ ನಾವು ಲಕ್ಷ್ಯ ಕೊಡುವುದಾದರೆ ಮೊದಲನೇದಾಗಿ ಇಲ್ಲಿ ನಿರಪೇಕ್ಷ ವೆಚ್ಚದ ಸಿದ್ಧಾಂತ ಬರ್ತದೆ ಆಡಮ್ ಸ್ಮಿತ್ ರವರದು. ಆನಂತರ ಕಂಪ್ಯಾರೇಟಿವ್ ಕಾಸ್ಟ್ ಥಿಯರಿ ಡೇವಿಡ್ ರಿಕಾರ್ಡೋರವ್ರದ್ದು ಬರ್ತದೆ. ಮೊದಲನೇದಾಗಿ ಈ ನಿರಪೇಕ್ಷ
ಅನುಕೂಲತೆಯ ಅಥವಾ ನಿರಪೇಕ್ಷ ವೆಚ್ಚದ ಸಿದ್ಧಾಂತವನ್ನು ನಾವು ನೋಡುವುದಾದರೆ ಈ ತತ್ವವನ್ನು ಅಡಮ್ ಸ್ಮಿತ್ರವರು ಪ್ರತಿಪಾದಿಸಿದ್ದಾರೆ. ಆಮದು ರಫ್ತುಗಳೆರಡೂ ಒಂದು ದೇಶಕ್ಕೆ ಅನುಕೂಲವಾಗುತ್ತವೆಂದು, ಅದರಿಂದಲೇ ದೇಶಗಳು ಅಭಿವೃದ್ಧಿ ಸಾಧಿಸುತ್ತವೆ ಅಂತಕ್ಕಂಥದ್ದು ಅವರು ಸೂಚಿಸಿರ್ತಕ್ಕಂಥ ವಿಷಯ. ಸಾಮಾನ್ಯ ಜೀವನದಲ್ಲಿ ವಿನಿಮಯಗಳು ಹೇಗೆ ಅನುಕೂಲವಾಗುತ್ತವೆಯೋ ಹಾಗೆಯೇ ವಿನಿಮಯವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿಯೂ ಸಹ ಅನುಕೂಲತೆಗಳನ್ನು ಒದಗಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಉದಾಹರಣೆಗೆ, ಒಬ್ಬ ದರ್ಜಿ ಮತ್ತು ಒಬ್ಬ ಪಾದರಕ್ಷೆಗಳನ್ನು ತಯಾರು ಮಾಡ್ತಕ್ಕಂಥ ವ್ಯಕ್ತಿಗಳಿಬ್ಬರು ತಮ್ಮ ತಮ್ಮ ಉತ್ಪನ್ನಗಳನ್ನು ಹೇಗೆ ವಿನಿಮಯ ಮಾಡಿಕೊಂಡು ಪರಸ್ಪರ ಲಾಭಗಳನ್ನು ಪಡಿತಾರೋ ಹಾಗೆಯೇ ಎರಡು ದೇಶಗಳು ಪರಸ್ಪರವಾಗಿ ಈ ರೀತಿಯಾದಂಥ ಉತ್ಪನ್ನಗಳನ್ನು ವಿನಿಮಯ ಮಾಡಿಕೊಂಡು ಲಾಭವನ್ನು ಪಡೀತವೆ ಅಂತಕ್ಕಂಥದ್ದು ಈ ಸಿದ್ಧಾಂತದ ಒಂದು ಮೂಲ ಮಂತ್ರವಾಗಿದೆ. ಸಂಪೂರ್ಣ ವೆಚ್ಚದ ಅನುಕೂಲತೆ ಎಂದರೆ ಒಂದು ದೇಶಕ್ಕೆ ಒಂದು ವಸ್ತುವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇದೆ ಎಂದು ಅರ್ಥ. ಇಲ್ಲಿ ಉತ್ಪಾದನಾ ವೆಚ್ಚವೇ ನಿರ್ಣಾಯಕ ಅಂಶವಾಗಿದೆ. ಅಂದರೆ ಉತ್ಪಾದನಾ ವೆಚ್ಚದಿಂದಲೇ ವಿದೇಶಿ ವ್ಯಾಪಾರ ಇಲ್ಲಿ ಏರ್ಪಟ್ಟಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಂದು ದೇಶ ಈ ಅನುಕೂಲತೆ ಹೊಂದಿದೆ ಎಂದರೆ ಅದು ಹೆಚ್ಚಿನ ಉತ್ಪನ್ನಗಳನ್ನು ಕಡಿಮೆ ಖರ್ಚಿನಲ್ಲಿ ತಯಾರಿಸುವುದೆಂದು ಅರ್ಥ. ಅಲ್ಲದೆ ಈ ಸರಕಿನ ಉತ್ಪಾದನೆಯಿಂದಾಗಿ ಅತಿ ಹೆಚ್ಚು ಲಾಭ ಗಳಿಸಬಲ್ಲದು ಎನ್ನುವ ಸೂಚನೆಯಾಗಿದೆ. ಇಲ್ಲಿ ನಾವು ಎರಡು ದೇಶಗಳನ್ನು ನೋಡ್ತೀವಿ, ಭಾರತ ಮತ್ತು ಬಾಂಗ್ಲಾದೇಶ. ಎರಡು ವಸ್ತುಗಳು ಹತ್ತಿ ಮತ್ತು ಸೆಣಬನ್ನು ಉತ್ಪಾದನೆ ಮಾಡ್ತವೆ. ಉತ್ಪಾದನೆ ವೆಚ್ಚ ಗಂಟೆಗಳಲ್ಲಿ ಹೇಗಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಹೋದಾಗ, ಭಾರತ ಒಂದು ಯೂನಿಟ್ ಆಫ್ ಕಾಟನನ್ನು ಉತ್ಪಾದನೆ ಮಾಡಲಿಕ್ಕೆ 5 ಗಂಟೆಗಳ ಶ್ರಮಶಕ್ತಿ, ಹಾಗೆ ಬಾಂಗ್ಲಾದೇಶ ಒಂದು ಯೂನಿಟ್ ಜೂಟನ್ನು ಉತ್ಪಾದನೆ ಮಾಡಲಿಕ್ಕೆ 10 ಗಂಟೆಗಳ ಶ್ರಮ ಬೇಕು. ಬಾಂಗ್ಲಾದೇಶ ಒಂದು ಯೂನಿಟ್ ಕಾಟನನ್ನು ತಯಾರು ಮಾಡಲಿಕ್ಕೆ ಪುನಃ 10 ಗಂಟೆ ಬೇಕಾದರೆ, ಭಾರತ ಒಂದು ಯೂನಿಟ್ ಜೂಟನ್ನು ಉತ್ಪಾದನೆ ಮಾಡಲಿಕ್ಕೆ 5 ಶ್ರಮಶಕ್ತಿ ಗಂಟೆಗಳನ್ನು ಅದಕ್ಕೆ ಬೇಕಾಗ್ತದೆ. ಹೀಗೆ ಭಾರತದಲ್ಲಿ ಶ್ರಮವು ಹತ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ದಕ್ಷತೆ ಹೊಂದಿದೆ. ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿನ ಶ್ರಮವು ಸೆಣಬಿನ ಉತ್ಪಾದನೆಯಲ್ಲಿ ಅಧಿಕ ದಕ್ಷತೆಯನ್ನು ಹೊಂದಿದೆ ಎನ್ನುವುದು ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಎರಡೂ ಸರಕುಗಳಲ್ಲಿ ಎರಡೂ ದೇಶಗಳು ಸಾಪೇಕ್ಷ ಉತ್ಪಾದಕತೆಯ ಅನುಪಾತ ಹೊಂದಿವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಎರಡೂ ದೇಶಗಳಿಗೆ ಸಾಪೇಕ್ಷವಾಗಿ ಇದರ ಒಂದು ಲಾಭಗಳು ಉಂಟಾಗ್ತವೆ ಒಂದು ವೇಳೆ ಆ ದೇಶಗಳು ಒಂದೇ ವಸ್ತುವಿನ ಆಯ್ಕೆಯನ್ನು ಮಾಡಿ ಆ ವಸ್ತುವನ್ನು ಉತ್ಪಾದನೆ ಮಾಡಿ ವಿದೇಶಿ ವ್ಯಾಪಾರವನ್ನು ನಿರ್ವಹಣೆ ಮಾಡಿದಾಗ ಅಂತಕ್ಕಂಥದ್ದು. ಈ ಮೇಲಿನ ಉದಾಹರಣೆಯಲ್ಲಿ ನಮಗೆ ತಿಳಿಯುವುದೇನೆಂದರೆ, ಭಾರತವು ಹತ್ತಿಯ ಉತ್ಪಾದನೆಯಲ್ಲಿ ಮತ್ತು ಬಾಂಗ್ಲಾದೇಶವು ಸೆಣಬಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದಿರುವುದು ತಿಳಿಯುತ್ತದೆ. ಒಂದು ವೇಳೆ ಎರಡೂ ದೇಶಗಳು ಎರಡೂ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಹೋದರೆ 15 ಗಂಟೆಗಳ ಅವಧಿ ಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಶ್ರಮ ವಿಭಜನೆ ಮತ್ತು ಪ್ರತ್ಯೇಕೀಕರಣಗಳಿಂದಾಗಿ ಹೆಚ್ಚುವರಿ ಉತ್ಪನ್ನ ಲಭ್ಯವಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಎರಡೂ ದೇಶಗಳಿಗೆ ಈ ಒಂದು ಶ್ರಮ ವಿಭಜನೆಯಿಂದ ಅನುಕೂಲವಾಗುತ್ತದೆ. ಅಲ್ಲದೆ ಎರಡೂ ದೇಶಗಳಲ್ಲಿನ ಸಂಪನ್ಮೂಲಗಳ ಬಳಕೆ ಮತ್ತು ಉದ್ಯೋಗಾವಕಾಶಗಳು ಅಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಇದರಿಂದಾಗಿ ವಿದೇಶಿ ವ್ಯಾಪಾರ ಎರಡೂ ದೇಶಗಳಿಗೆ ಧನಾತ್ಮಕವಾದಂಥ ಒಂದು ಪರಿಣಾಮವನ್ನು ಬೀರ್ತದೆ ಮತ್ತು ಅನುಕೂಲತೆಗಳನ್ನು ಕೊಡ್ತದೆ. ಇದರಿಂದ ಎರಡೂ ದೇಶಗಳು ಲಾಭ ಪಡೀತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹಾಗೆ ಈ ಅಬ್ಸಲ್ಯೂಟ್ ಸಿದ್ಧಾಂತದ ಅಥವಾ ನಿರಪೇಕ್ಷ ವೆಚ್ಚದ ಸಿದ್ಧಾಂತದ ಒಂದು ಅನುಕೂಲತೆಗಳನ್ನು ನಾವು ನೋಡುವುದಾದರೆ, ಇಲ್ಲಿ ನಿರಪೇಕ್ಷ ವೆಚ್ಚದ ಸಿದ್ಧಾಂತಗಳ ಅನುಕೂಲತೆಗಳು ಇಲ್ಲಿ ನಮಗೆ ಕಾಣಿಸ್ತವೆ. ಮೆರಿಟ್ಸ್ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ವಿಚಾರಕ್ಕೆ ಬಂದಾಗ, ಉತ್ಪಾದನಾ ಸಾಮರ್ಥ್ಯದ ಲಾಭ ಅಂದರೆ ಈ ವ್ಯಾಪಾರದಿಂದಾಗಿ ದೇಶವು ತನ್ನಲ್ಲಿರುವ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸಿ, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಏನು ಹೇಳ್ತೀವಲ್ಲ, ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸಿ ಉತ್ಪಾದನೆಯನ್ನು ಅಧಿಕ ಪ್ರಮಾಣದಲ್ಲಿ ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗೆಯೇ ಎರಡನೇ ಒಂದು ಲಾಭ ಅಥವಾ ಅಡ್ವಾಂಟೇಜ್ ಏನು ಅಂತಂದರೆ, ಇಲ್ಲಿ ನಿರಪೇಕ್ಷ ವೆಚ್ಚದ ಅನುಕೂಲತೆ ಇಲ್ಲಿ ಕಾಣುತ್ತದೆ ನಮ್ಮ ಕಣ್ಣಿಗೆ. ಯಾವ ಸರಕಿನ ಉತ್ಪಾದನೆಯಲ್ಲಿ ಸಂಪೂರ್ಣ ವೆಚ್ಚದ ಅನುಕೂಲತೆ ಇದೆಯೋ ಅದನ್ನೇ ಆ ದೇಶ ತಯಾರು ಮಾಡಬೇಕು. ಅಂದರೆ ಯಾವ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಸಂಪನ್ಮೂಲಗಳು ಮತ್ತು
ಕಾರ್ಮಿಕರ ಪ್ರಾವೀಣ್ಯತೆಗಳು ಅಲ್ಲಿ ಏರ್ಪಟ್ಟಿರ್ತವೆ, ಸಂಯೋಜನೆಗೊಳ್ತವೆ, ಅಂತಹ ವಸ್ತುವನ್ನೇ ಆಯ್ಕೆ ಮಾಡಿ ಉತ್ಪಾದನೆ ಮಾಡಿದರೆ ಅದಕ್ಕೆ ಹೆಚ್ಚಿನ ಲಾಭಗಳು ಉಂಟಾಗ್ತವೆ ಅಂತಕ್ಕಂಥದ್ದು. ಮೂರನೇದು ಅಧಿಕ ಲಾಭ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶವು ತನ್ನ ಉತ್ಪಾದನೆಯ ಗಾತ್ರವನ್ನು ಹೆಚ್ಚಿಸಿಕೊಂಡು ಮತ್ತು ಲಾಭವನ್ನು ಪಡೀತದೆ. ಅಂದರೆ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯು ಹೆಚ್ಚಿನ ಒಂದು ಲಾಭಕ್ಕೆ ದಾರಿ ಮಾಡಿಕೊಡ್ತದೆ. ಇದರಿಂದಾಗಿ ಆ ದೇಶ ಹೆಚ್ಚಿನ ಸಂಪತ್ತನ್ನು ಅರ್ಜನೆ ಮಾಡಲಿಕ್ಕೆ, ಗಳಿಸಲಿಕ್ಕೆ ಇಲ್ಲಿ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಇದರ ಪ್ರಯೋಜನೆಯಾಗಿದೆ. ಮತ್ತು ಇದರ ಡಿಮೆರಿಟ್ಸ್ ವಿಚಾರಕ್ಕೆ ಬಂದಾಗ, ಅಥವಾ ಏನಂತ ಹೇಳ್ತೀವಿ ಡಿಸ್ಅಡ್ವಾಂಟೇಜಸ್ ಆಫ್ ಆಬ್ಸಲ್ಯೂಟ್ ಕಾಸ್ಟ್ ಥಿಯರಿಗೆ ನಾವು ಬಂದಾಗ ಇಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ಗಳನ್ನು ಸಹ ನಾವು ನೋಡಲಿಕ್ಕೆ ಸಿಗ್ತದೆ. ಈ ಸಿದ್ಧಾಂತವು ಕೇವಲ ಶ್ರಮಶಕ್ತಿಯನ್ನು ಮಾತ್ರ ಪರಿಗಣಿಸಿದೆ. ಅಂದರೆ ಪಾರ್ಷಿಯಲ್ ಥಿಯರಿ ಅಂತ ಹೇಳ್ತೀವಿ. ಪಾರ್ಷಿಯಲ್ ಅಂತಂದರೆ ಪಾಕ್ಷಿಕ ಅಥವಾ ಸಂಕುಚಿತವಾದಂತಹ ಒಂದು ಸಿದ್ಧಾಂತ ಇದು ಆಗಿದೆ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತದೆ. ಆದ್ದರಿಂದ ಇದನ್ನು ಸಂಕುಚಿತವಾದ ಸಿದ್ಧಾಂತ ಎಂದು ಟೀಕಾಕಾರರು ಹೇಳ್ತಾರೆ. ಅಂದರೆ ಇದು ಲೇಬರಿಗೆ ಮಾತ್ರ ಪರಿಗಣನೆ ತೆಗೆದುಕೊಂಡಿದೆ, ಉಳಿದ ಉತ್ಪಾದನಾಂಗಗಳನ್ನು ಮರೆತಿದೆ ಅಂತಕ್ಕಂಥದ್ದು ಅಥವಾ ಬಿಟ್ಟಿದೆ ಅಂತಕ್ಕಂಥದ್ದು. ಎರಡನೇ ಒಂದು ಡಿಮೆರಿಟ್ ಏನು ಅಂತಂದರೆ, ಕೆಲವೊಂದು ದೇಶಗಳಲ್ಲಿ ಈ ಸಂಪೂರ್ಣ ಅನುಕೂಲತೆ ಇಲ್ಲದಿದ್ದಾಗ, ಅಂದರೆ ಇನ್ ಕೇಸ್ ಆಫ್ ಆಬ್ಸೆನ್ಸ್ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇನ್ ಸಚ್ ಕಂಟ್ರೀಸ್ ವಾಟ್ ದೇ ಹ್ಯಾವ್ ಟು ಡೂ, ಅವ್ರು ಏನು ಮಾಡಬೇಕು ಅಂಥ ಸಂಪೂರ್ಣ ಅನುಕೂಲತೆ ಇಲ್ಲದ ದೇಶಗಳ ವಿಷಯದಲ್ಲಿ ಈ ಸಿದ್ಧಾಂತ ಏನನ್ನು ಹೇಳಿಲ್ಲ ಅಂತಕ್ಕಂಥ ಒಂದು ಅಪವಾದ ಇದಕ್ಕೆ ಇದೆ. ಆದ್ದರಿಂದ ಈ ಸಿದ್ಧಾಂತವು ವಿಫಲಗೊಂಡಿದೆ ಅಂತಕ್ಕಂಥ ಮಾತು ಬರ್ತದೆ. ಮೂರನೇ ವಿಚಾರಕ್ಕೆ ಬಂದಾಗ ದಿಸ್ ಈಸ್ ಒನ್ ಸೈಡೆಡ್, ಸಪ್ಲೈ ಸೈಡೆಡ್ ಅಂತ ಏನು ಹೇಳ್ತೀವಲ್ಲ, ಸಪ್ಲೈ ಸೈಡೆಡ್ ಅಂತಕ್ಕಂಥ ಮಾತಿಲ್ಲಿ ಬರ್ತದೆ. ಅಂದರೆ ಅದು ಕೇವಲ ಉತ್ಪಾದನೆ ಅಥವಾ ಪೂರೈಕೆಗೆ ಮಾತ್ರ ಗಮನ ಹರಿಸಿದೆ, ಅದರ ಕಡೆ ಮಾತ್ರ ಗಮನ ಹರಿಸಿದೆ, ಬೇಡಿಕೆ ಬಗ್ಗೆ ಮಾತಾಡಿಲ್ಲ. ಅದಕ್ಕಾಗಿ ಇದನ್ನು ಒನ್ ಸೈಡೆಡ್ ಸಿದ್ಧಾಂತ ಅಂತಕ್ಕಂಥ ಒಂದು ವಿಮರ್ಶೆ ಇದೆ. ಆದ್ದರಿಂದಲೇ ಇದಕ್ಕೆ ಪಾರ್ಶ್ವ ಮೀಮಾಂಸೆ ಇದೆ ಅಂತಕ್ಕಂಥ ಮಾತು ಕೇಳಿ ಬರ್ತದೆ. ಇಷ್ಟೆಲ್ಲ ಈ ಸಿದ್ಧಾಂತಕ್ಕೆ ಅಪವಾದಗಳಿದ್ದಾಗ್ಯೂ ಸಹ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಸಿದ್ಧಾಂತ ಅಥವಾ ಅಬ್ಸಲ್ಯೂಟ್ ಕಾಸ್ಟ್ ಥಿಯರಿ, ಆಡಮ್ ಸ್ಮಿತ್ರವರು ನೀಡಿರ್ತಕ್ಕಂಥ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ. ಏಕೆ ಅಂತಂದರೆ ಸಂಪನ್ಮೂಲಗಳ ಸದ್ಬಳಕೆ, ಸಂಪೂರ್ಣ ಬಳಕೆ, ದಕ್ಷತೆಗಳಿಂದಾಗಿ ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಎತ್ತರಕ್ಕೆ ಒಯ್ಯಲಿಕ್ಕೆ, ಹೆಚ್ಚಿನ ಒಂದು ಸಂಪತ್ತನ್ನು ಅರ್ಜನೆ ಮಾಡಲಿಕ್ಕೆ ವ್ಯಾಪಾರ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಅದಕ್ಕಾಗಿ ಈ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.